ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ರೇಖಲಗೆರೆ ಗ್ರಾಮದಲ್ಲಿ ಆಧ್ಯಾತ್ಮಿಕತೆ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ಶ್ರೀ ದೇನಾ ಭಗವತ್ ಸೇವಾ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾದ ವಿಶಿಷ್ಟ ಧ್ಯಾನ ಕೇಂದ್ರವು ಮೇ 11ರಂದು ಬೆಳಗ್ಗೆ 10 ಗಂಟೆಗೆ ಭವ್ಯವಾಗಿ ಲೋಕಾರ್ಪಣೆಗೊಳ್ಳಲಿದೆ. 1 ಎಕರೆ ವ್ಯಾಪ್ತಿಯಲ್ಲಿ ಪಂಚಭೂತ ತತ್ವಗಳನ್ನು ಆಧರಿಸಿ ನಿರ್ಮಿಸಲಾದ ಈ ಆಶ್ರಮ ಭಕ್ತರ ಗಮನ ಸೆಳೆಯುತ್ತಿದೆ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಶ್ರೀ ಸಬುದೇಂದ್ರ ತೀರ್ಥ ಸ್ವಾಮೀಜಿಗಳು, ರಾಯದುರ್ಗದ ಶ್ರೀ ರಾಜ ವಿದ್ಯಾಶ್ರಮದ ಶ್ರೀ ವಾಸುದೇವಾನಂದ ಸರಸ್ವತಿ ಮಹಾಸ್ವಾಮೀಜಿಗಳು ಹಾಗೂ ರೇಖಲಗೆರೆಯ ಶ್ರೀ ರಾಜಯೋಗ ವಿದ್ಯಾಶ್ರಮದ ಶ್ರೀ ದೇನಾ ಭಗತ್ ಗುರೂಜಿ ಅವರ ಸಾನ್ನಿಧ್ಯದಲ್ಲಿ ಉದ್ಘಾಟನಾ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಧಾರ್ಮಿಕ ಸಭೆಯಲ್ಲಿ ವಿವಿಧ ಮಠಗಳ ಅನೇಕ ಸ್ವಾಮೀಜಿಗಳು ಆಶೀರ್ವಚನ ನೀಡಲಿದ್ದು, ಭಕ್ತಿಭಾವದ ವಾತಾವರಣ ನಿರ್ಮಾಣವಾಗಲಿದೆ. ಕಾರ್ಯಕ್ರಮಕ್ಕೆ ರಾಜ್ಯಪಾಲ ತಾವರ್ ಚಂದ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ರೈಲ್ವೆ ಸಚಿವ ಸೋಮಣ್ಣ ಸೇರಿದಂತೆ ಹಲವು ಸಚಿವರು, ಶಾಸಕರು, ಸಂಸದರು ಹಾಗೂ ಗಣ್ಯರು ಭಾಗವಹಿಸಲಿದ್ದಾರೆ. ಈ ಆಶ್ರಮದ ವಿಶೇಷತೆಯೇ ಅದರ ನಿರ್ಮಾಣ ಶೈಲಿ. ಚಿಕ್ಕದಾದ ಶ್ರೀ ಬನ್ನಿ ಮಹಾಕಾಳಿ ದೇವಸ್ಥಾನದ ಬಳಿ ಧ್ಯಾನ ಕುಳಿತಿದ್ದ ಶ್ರೀ ದೇನಾ ಭಗತ್ ಗುರೂಜಿ ಪ್ರಕೃತಿ ಮತ್ತು ಪಂಚಭೂತ ತತ್ವಗಳನ್ನು ಆಧರಿಸಿ ಈ ಆಶ್ರಮ ರೂಪಿಸಿದ್ದಾರೆ. ಧ್ಯಾನಕ್ಕಾಗಿ ಪ್ರತ್ಯೇಕ ನೆಲಮಳಿಗೆ ನಿರ್ಮಿಸಲಾಗಿದ್ದು, ಇಲ್ಲಿ ಓಂಕಾರ ಧ್ವನಿ 9 ರೀತಿಯಲ್ಲಿ ಪ್ರತಿಧ್ವನಿಸುವಂತೆ ವಿನ್ಯಾಸ ಮಾಡಲಾಗಿದೆ. ಸಂಖ್ಯಾಶಾಸ್ತ್ರದ ತತ್ವದ ಆಧಾರದ ಮೇಲೆ ಕೋಣೆಗಳನ್ನು ನಿರ್ಮಿಸಲಾಗಿದೆ. ಜಲತತ್ವದ ಸಂಕೇತವಾಗಿ ಕಲ್ಯಾಣಿ, ಅಗ್ನಿ ತತ್ವದ ಸಂಕೇತವಾಗಿ ಹೋಮ ಹವನಕ್ಕೆ ವಿಶೇಷ ವೇದಿಕೆ ನಿರ್ಮಿಸಲಾಗಿದೆ. ಭಕ್ತರು ಉಳಿದು ಧ್ಯಾನ ಮಾಡಲು ವಸತಿ ಸೌಲಭ್ಯ ಕಲ್ಪಿಸಲಾಗಿದ್ದು, ಪ್ರಕೃತಿಯೊಂದಿಗೆ ಲೀನವಾಗುವ ಆಧ್ಯಾತ್ಮಿಕ ಅನುಭವ ನೀಡುವ ಭಕ್ತಿ ಕೇಂದ್ರವಾಗಿ ಈ ಆಶ್ರಮ ರೂಪುಗೊಂಡಿದೆ. ಮಾನವ ಬದುಕಿನ ಅಂತರಂಗ ಹರಿಯುವ ಚಿಂತನೆಗೆ ಹೊಸ ದಾರಿ ತೋರಿಸುತ್ತಿರುವ ಈ ಧ್ಯಾನ ಕೇಂದ್ರ ಈಗಾಗಲೇ ಭಕ್ತರ ಮನಸ್ಸಲ್ಲಿದೆ. ವಿಶೇಷತೆ ಬಹಳ ಅಪರೂಪವಾದಂತಹ, ಬಹಳ ಕಡಿಮೆ ಪ್ರಮಾಣದಲ್ಲಿ ಪಾತರಸಲಿಂಗ ಅದೇ ಬೇರೆ ಸಲಹೆ ತಗೊಂಡಿಲ್ಲ. ನಮ್ಮ ದೈವ ಪ್ರೇರಣೆಯಿಂದ ನಮ್ಮ ಭಾವನೆ ಹಾಗಾಗಿತ್ತು. ಮತ್ತೆ ಇದನ್ನ ನಿರ್ಮಾಣ ಮಾಡ್ಬೇಕಾದ್ರೆ ನಾವು ಇದೇ ಜಮೀನಲ್ಲಿ 600 ಅಡಿ ಕೊಡೋದು ನೀರು ಸಿಕ್ಕಿರ್ಲಿಲ್ಲ. ಬಟ್ ಇದನ್ನ 10 ಅಡಿ ತಕ್ಕಿರೋದಿಲ್ಲ. 10 ಅಡಿಗೆ 3 ಅಡಿ ನೀರು ನಿಂತಿದ್ದೆಲ್ಲ ಫೋಟೋಗಳೆಲ್ಲ ಇದೆ. 3 ಅಡಿ ಇತ್ತು, 10 ಅಡಿಯಲ್ಲೇ 3 ಅಡಿ ನೀರು ನಿಂತಿದ್ದು. ಇದನ್ನ ನಮ್ಮ ಧ್ಯಾನ ಇದಾಗುತ್ತೆ ಅಂತ ಹೇಳಿ ನಾವು ಇದನ್ನ ಮತ್ತೆ 1 ಅಡಿಯಷ್ಟು ಅಮೃತೇಶ್ವರ ಸ್ವಾಮಿ ಹೆಸರು ಅಮೃತೇಶ್ವರ ಪಾದಸಲಿಂಗ. ಅದನ್ನ ನಾವು 12ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ ಏನಂದ್ರೆ ಹೇಳೋದಿಲ್ಲ, ಕೆಳಗಡೆ ಊರಿನಲ್ಲಿ ನಾವು ಒಂದ್ಸಲ ಹೋಗಿ ಅಂತ ಹೇಳಿದ್ರೆ ಇಲ್ಲಿ ಹೊರಗಡೆ ಹೋಗಿ ಕೂಡ 3 ಸಲ ಆಯಿತು. 2024 ತಾರೀಕಿಗೆ ಇದು ನಾವು ಪ್ರಾರಂಭ ಮಾಡಿದ್ವಿ. ಜೊತೆಗೆ ಇದು ಸ್ವಲ್ಪ ಹಿನ್ನೆಲೆ ಹೇಳೋದಾಯ್ತು ಅಂದ್ರೆ ಸಣ್ಣದು ಒಂದು ದೇವಸ್ಥಾನ ಇತ್ತು. ಅದು ಸುಮಾರು 40 ವರ್ಷದ ಹಿಂದಿನಿಂದ ಒಂದು ಸಣ್ಣ ದೇವಸ್ಥಾನ ಇತ್ತು. ಅದು ಬನ್ನಿ ಮಹಾಕಾಳಿ ಅದನ್ನ ನಮ್ಮ ತಂದೆಯವರು ಪೂಜೆ ಮಾಡ್ತಾರೆ. ಅದನ್ನ ನಾವೊಂದಿಷ್ಟು ಇದನ್ನ ಜೀರ್ಣೋದ್ಧಾರ ಮಾಡಿ ವಿಶೇಷವಾಗಿ ಒಂದು ಪ್ರಾರ್ಥಸಲಿಂಗ ವಿಶೇಷವಾಗಿ ಏನಂತ ಹೇಳಿದ್ರೆ ಇದರ ಆಕ್ಚುಲಿ ನಾವು 20ನೇ ತಾರೀಕಿಗೆ ಇದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಾನು ದೀಕ್ಷೆ ತಗೊಂಡು ಈ ವರ್ಷಕ್ಕೆ 20 ವರ್ಷ ಆಗಿದೆ. ದೀಕ್ಷೆ ತಗೊಂಡು ಗುರುಪುತ್ರನಾಗಿ ಮತ್ತೆ ನಾನು ಗುರುವಾಗಿ ದೀಕ್ಷೆ ತಗೊಂಡು 10 ವರ್ಷ ಆಗಿದೆ. ಅದರ ಸಾಂಕೇತಿಕವಾಗಿ ನಾನು ಈ ತಿಂಗಳಲ್ಲಿ ಮೇ ತಿಂಗಳಲ್ಲೇ ಆಗಿರೋದು. ಹಂಗಾಗಿ ಮೇ ತಿಂಗಳಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೆ ಮೇ 11ನೇ ತಾರೀಕಿಗೆ ಒಂದು ವೇದಿಕೆ ಕಾರ್ಯಕ್ರಮ ಮತ್ತೆ ಉದ್ಘಾಟನೆ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮಗೆ ಮಂತ್ರಾಲಯದ ಸುಬುಧೇಂದ್ರ ಸ್ವಾಮಿಗಳು ಶ್ರೀಗಳು ನಮ್ಮ ಒಡನಾಡದಲ್ಲಿದ್ದಾರೆ. ಅವರು ವಿಶೇಷವಾಗಿ ಅವರು ಸಾನ್ನಿಧ್ಯ ವಹಿಸಲಿದ್ದಾರೆ. ಮತ್ತೆ ನನಗೆ ದೀಕ್ಷೆ ಕೊಟ್ಟಂತಹ ವಾಸುದೇವಾನಂದ ಸರಸ್ವತಿ ಸ್ವಾಮಿಗಳು ಅಂದರೆ ಅವರು ಕೂಡ ಅವರು ಕೂಡ ಬರ್ತಾರೆ. ಮತ್ತೆ ನಮ್ಮ ಸಮಾಜದ ಎಲ್ಲ ಮಹಾಸಾಧು ಸಂತರೆಲ್ಲ ಸೇರ್ಪಡೆ ಆಗ್ತಾರೆ. ಇನ್ನು ಗಣ್ಯರ ತಮ್ಮನಿಗೆ ಗಣ್ಯರ ನಾವು ರಾಜ್ಯಪಾಲನ ಇನ್ವೈಟ್ ಮಾಡಿದ್ದೀವಿ. ಅವರು ಬರ್ತೀವಂತ ಹೇಳಿದ್ದಾರೆ. ಅದು ಬಿಟ್ಟು ಇನ್ನು ಎಲ್ಲ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಅದೇ ಓಕೆ ಅದಕ್ಕೆ ಇವೆಲ್ಲ ಜೀರ್ಣೋದ್ಧಾರ ಆಗಿರೋದು. ಅದಕ್ಕೇನೆ ಮೂಲ ಏನಿರುತ್ತೋ ಅದ್ರ ಪ್ರಕಾರ ವಾತಾವರಣ ಪ್ರಶಾಂತವಾಗಿದೆ. ಈ ಭಾಗದಲ್ಲ ನಾನು ಇದನ್ನು ಬೋರ್ವೆಲ್ ಹಾಕಿ ಅದೊಂದು ಅದೃಷ್ಟ ನಮಗೆ. ನಾವು ಹಾಕಿರೋದು
ಅದನ್ನ ಒಂದಿಷ್ಟು ಇಟ್ಕೊಂಡು ಒಡನಾಡದಲ್ಲಿ ಸಮಾಧಿ ಅಮೃತೇಶ್ವರ ಸ್ವಾಮಿ ಹೆಸರು ಅಮೃತೇಶ್ವರ ಪಾದಸಲಿಂಗ. ಅದನ್ನ ಈಗ ನಾವು 10ನೇ ತಾರೀಕಿಗೆ 7 ಗಂಟೆಗೆ ಪ್ರಾಣ ಪ್ರತಿಷ್ಠೆ ಮಾಡಿದ್ದೀವಿ. ಇವಾಗ ನಾವು ಹೇಳಿದ್ರೆ ಅಮೃತದಲ್ಲಿ ನಾವು ಒಂದು ಸಲ ಹೋಮ್ ಅಂತ ಹೇಳಿದ್ರೆ ಇಲ್ಲಿ ಹೊರಗಡೆ ಹೋದ್ರು ಕೂಡ 3 ಸಲ ಇಟ್ಕೋಬಹುದು. ಇಲ್ಲಿ 2024 ತಾರೀಕಿಗೆ ಇದನ್ನ ಪ್ರಾರಂಭ ಮಾಡಿದ್ವಿ. ಜೊತೆಗೆ ಇದನ್ನ ಸ್ವಲ್ಪ ಹಿನ್ನೆಲೆ ಹೇಳೋದಾಯ್ತು ಅಂತ ಹೇಳಿದ್ರೆ ಸಣ್ಣದ ಒಂದು ದೇವಸ್ಥಾನ ಇತ್ತು. ಅದು ಸುಮಾರು 40 ವರ್ಷದ ಹಿಂದಿನಿಂದ ಒಂದು ಸಣ್ಣ ದೇವಸ್ಥಾನ ಇತ್ತು. ನಮ್ಮದು ಬನ್ನಿ ಮಹಾಕಾಳಿ ಅಂತ. ಅದನ್ನ ನಮ್ಮ ತಂದೆಯವರು ಪೂಜೆ ಮಾಡ್ತಾ ಇದ್ರು. ಅದನ್ನ ನಾವೊಂದಿಷ್ಟು ಇದನ್ನ ಜೀರ್ಣೋದ್ಧಾರ ಮಾಡಿ ಒಂದು ವಿಶೇಷವಾಗಿ ಒಂದು ಪಾದಸಲಿಂಗ ಪ್ರತಿಷ್ಠಾಪನೆ ವಿಶೇಷವಾಗಿ ಏನಂತ ಹೇಳಿದ್ರೆ ಇದರ ಆಕ್ಚುಲಿ ನಾವು 20ನೇ ತಾರೀಕಿಗೆ ಅಂತ ಇದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಾನು ದೀಕ್ಷೆ ತಗೊಂಡು ಈ ವರ್ಷಕ್ಕೆ 20 ವರ್ಷ ಆಗಿದೆ. ದೀಕ್ಷೆ ತಗೊಂಡು ಗುರುಪುತ್ರನಾಗಿ ಮತ್ತೆ ನಾನು ಗುರುವಾಗಿ ದೀಕ್ಷೆ ತಗೊಂಡು 10 ವರ್ಷ ಆಗಿದೆ. ಅದರ ಸಾಂಕೇತಿಕವಾಗಿ ನಾನು ಈ ತಿಂಗಳಲ್ಲಿ ಅದು ಮೇ ತಿಂಗಳಲ್ಲೇ ಆಗಿರೋದು. ಹಾಗಾಗಿ ಮೇ ತಿಂಗಳಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೆ ಮೇ 11ನೇ ತಾರೀಕಿಗೆ ವೇದಿಕೆ ಕಾರ್ಯಕ್ರಮ ಮತ್ತೆ ಉದ್ಘಾಟನೆ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮಗೆ ಮಂತ್ರಾಲಯದ ಸುಧೇಂದ್ರ ಸ್ವಾಮಿಗಳು ಶ್ರೀಗಳು ನಮ್ಮ ಒಡನಾಡದಲ್ಲಿದ್ದಾರೆ. ಅವರು ವಿಶೇಷವಾಗಿ ಅವರು ಸಾನ್ನಿಧ್ಯ ವಹಿಸಲಿದ್ದಾರೆ. ಮತ್ತೆ ನನಗೆ ದೀಕ್ಷೆ ಕೊಟ್ಟಂತಹ ವಾಸುದೇವ ಸರಸ್ವತಿ ಸ್ವಾಮಿಗಳು ಅಂದರೆ ಕೂಡ ಅವರು ಕೂಡ ಬರ್ತಾರೆ. ಮತ್ತೆ ನಮ್ಮ ಸಮಾಜದ ಎಲ್ಲ ಮಹಾಸಾಧಸಂತರೆಲ್ಲ ಸೇರ್ಪಡೆ. ಇನ್ನು ಗಣ್ಯರ ತಮ್ಮನಿಗೆ ನಾವು ರಾಜ್ಯಪಾಲರನ್ನ ಇನ್ವೈಟ್ ಮಾಡಿದ್ದೀವಿ. ಅವರು ಬರ್ತೀವಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಇನ್ನು ಎಲ್ಲ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ